ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಫ್ರೀ 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 ಅಂತ ಸರ್ಕಾರ ದಿವಾಳಿ ಆಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಬರೋಬ್ಬರಿ 5 ಗ್ಯಾರಂಟಿಗಳನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನುಡಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವೇನೋ ಸಿಗ್ತಿದೆ. ಗೃಹ ಜ್ಯೋತಿಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಕೂಡ ಸಿಗ್ತಿದೆ. ಇನ್ನು ತಿಂಗಳಾದ್ರೆ ಗೃಹಲಕ್ಷ್ಮಿಯರಿಗೆ 2000 ಹಣ, ಬಡವರಿಗೆ ಅಕ್ಕಿಯನ್ನು ಕೊಡ್ತಿದೆ. ಆದ್ರೆ ಯುವ ನಿಧಿಗಾಗಿ ಕಾದು ಕಾದು ನಿರುದ್ಯೋಗಿಗಳು ಫುಲ್ ಸುಸ್ತಾಗಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ. ಪದವೀಧರ ನಿರುದ್ಯೋಗಿಗಳಿಗೆ ಇದೆಂತ ಮೋಸ? ನಿಜ, ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ಸಹಾಯ ಮಾಡಲು ಯುವ ನಿಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಪದವಿ ಪಡೆದರೂ ಉದ್ಯೋಗ ಸಿಗದ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾದಾರರಿಗೆ ಮಾಸಿಕ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಘೋಷಿಸಿದೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಕೆಲ ಪದವೀಧರ ನಿರುದ್ಯೋಗಿಗಳಿಗೆ ಇದುವರೆಗೂ 1 ರೂಪಾಯಿ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಯುವ ನಿಧಿ ಭತ್ಯೆ ಪಡೆಯಲು ಮೊದಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಬೇಕು. ಡಿಪ್ಲೊಮಾ ಹಾಗೂ ಪದವಿ ಪೂರ್ಣಗೊಳಿಸಿದ್ರು ಉದ್ಯೋಗ ಸಿಗದವರು ಮಾತ್ರ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಪ್ರತಿ ತಿಂಗಳು 25ನೇ ತಾರೀಕಿನೊಳಗೆ ಉದ್ಯೋಗ ಸಿಗದಿದ್ದರೆ ಸಿಕ್ಕಿಲ್ಲ ಎಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಘೋಷಿಸಬೇಕು. ಆಗ ಮಾತ್ರ ಯುವ ನಿಧಿ ಯೋಜನೆಯಡಿ ನಿಗದಿಪಡಿಸಿದ ಮೊತ್ತ ಅಭ್ಯರ್ಥಿಗಳ ಖಾತೆಗೆ ಜಮಾ ಆಗುತ್ತೆ. ಡಿಪ್ಲೊಮಾ ಮುಗಿಸಿದವರಿಗೆ ಮಾಸಿಕ 1,500, ಪದವೀಧರರಿಗೆ 3,000 ಹಣ ನೇರವಾಗಿ ಖಾತೆಗೆ ಹೋಗುತ್ತೆ. ಆದರೆ ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನ ಸುಮಾರು 445 ವಿದ್ಯಾರ್ಥಿಗಳಿಗೆ ಕಳೆದ 11 ತಿಂಗಳಿಂದ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಎಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ವಿ, ಬಟ್ ಸರ್ಕಾರ ವತಿಯಿಂದ ಇದನ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡೋಕ್ಕೆ ಸುಮಾರು 11 ತಿಂಗಳುಗಟ್ಟಲೆ ಬೇಕಾಯ್ತು ಅಂತ. ಇದು ನಮ್ಮದೊಂದೇ ಕಾಲೇಜ್ ಅಲ್ಲ ಸರ್, ಈ ಥರ ಸುಮಾರು ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲೇಜ್ ಆಗಿದಾವೋ ಗೊತ್ತಿಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಇವರು ಗ್ಯಾರಂಟಿ ಕೊಡ್ತೀವಿ ಆ ಜನರಿಗೆ ಆಶ್ವಾಸನೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹಿಂದೆ ಮುಂದೆ ಲೆಕ್ಕಾಚಾರಾಗಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಜಾರಿಗೆ ತರಬೇಕಂತ ನಾನು ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂತಿದ್ದೀನಿ ಸರ್. ಚಿತ್ರದುರ್ಗ ಕಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ತಾಂತ್ರಿಕ ತೊಂದರೆ ಆಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಯುವ ನಿಧಿಯಿಂದ ವಂಚಿತರಾಗಿದ್ದಾರೆ. ಇತ್ತ ಕಾಲೇಜು ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯವರು ಯುವ ನಿಧಿ ವಂಚಿತರಿಗೆ ಸ್ಪಂದಿಸಬೇಕಿದೆ. ಸರ್ಕಾರ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಸರ್ಕಾರ ಕೇವಲ ಹೆಸರಿಗಷ್ಟೇ ಯುವ ನಿಧಿಯನ್ನ ಮಾಡಿ ಕೈ ತೊಳೆದುಕೊಳ್ತಾ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಫ್ರೀ 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 ಅಂತ ಸರ್ಕಾರ ದಿವಾಳಿ ಆಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಬರೋಬ್ಬರಿ 5 ಗ್ಯಾರಂಟಿಗಳನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನುಡಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವೇನೋ ಸಿಗ್ತಿದೆ. ಗೃಹ ಜ್ಯೋತಿಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಕೂಡ ಸಿಗ್ತಿದೆ. ಇನ್ನು ತಿಂಗಳಾದ್ರೆ ಗೃಹಲಕ್ಷ್ಮಿಯರಿಗೆ 2000 ಹಣ, ಬಡವರಿಗೆ ಅಕ್ಕಿಯನ್ನು ಕೊಡ್ತಿದೆ. ಆದ್ರೆ ಯುವ ನಿಧಿಗಾಗಿ ಕಾದು ಕಾದು ನಿರುದ್ಯೋಗಿಗಳು ಫುಲ್ ಸುಸ್ತಾಗಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ. ಪದವೀಧರ ನಿರುದ್ಯೋಗಿಗಳಿಗೆ ಇದೆಂತ ಮೋಸ? ನಿಜ, ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ಸಹಾಯ ಮಾಡಲು ಯುವ ನಿಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಪದವಿ ಪಡೆದರೂ ಉದ್ಯೋಗ ಸಿಗದ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾದಾರರಿಗೆ ಮಾಸಿಕ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಘೋಷಿಸಿದೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಕೆಲ ಪದವೀಧರ ನಿರುದ್ಯೋಗಿಗಳಿಗೆ ಇದುವರೆಗೂ 1 ರೂಪಾಯಿ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಯುವ ನಿಧಿ ಭತ್ಯೆ ಪಡೆಯಲು ಮೊದಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಬೇಕು. ಡಿಪ್ಲೊಮಾ ಹಾಗೂ ಪದವಿ ಪೂರ್ಣಗೊಳಿಸಿದ್ರು ಉದ್ಯೋಗ ಸಿಗದವರು ಮಾತ್ರ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಪ್ರತಿ ತಿಂಗಳು 25ನೇ ತಾರೀಕಿನೊಳಗೆ ಉದ್ಯೋಗ ಸಿಗದಿದ್ದರೆ ಸಿಕ್ಕಿಲ್ಲ ಎಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಘೋಷಿಸಬೇಕು. ಆಗ ಮಾತ್ರ ಯುವ ನಿಧಿ ಯೋಜನೆಯಡಿ ನಿಗದಿಪಡಿಸಿದ ಮೊತ್ತ ಅಭ್ಯರ್ಥಿಗಳ ಖಾತೆಗೆ ಜಮಾ ಆಗುತ್ತೆ. ಡಿಪ್ಲೊಮಾ ಮುಗಿಸಿದವರಿಗೆ ಮಾಸಿಕ 1,500, ಪದವೀಧರರಿಗೆ 3,000 ಹಣ ನೇರವಾಗಿ ಖಾತೆಗೆ ಹೋಗುತ್ತೆ. ಆದರೆ ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನ ಸುಮಾರು 445 ವಿದ್ಯಾರ್ಥಿಗಳಿಗೆ ಕಳೆದ 11 ತಿಂಗಳಿಂದ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಎಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ವಿ, ಬಟ್ ಸರ್ಕಾರ ವತಿಯಿಂದ ಇದನ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡೋಕ್ಕೆ ಸುಮಾರು 11 ತಿಂಗಳುಗಟ್ಟಲೆ ಬೇಕಾಯ್ತು ಅಂತ. ಇದು ನಮ್ಮದೊಂದೇ ಕಾಲೇಜ್ ಅಲ್ಲ ಸರ್, ಈ ಥರ ಸುಮಾರು ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲೇಜ್ ಆಗಿದಾವೋ ಗೊತ್ತಿಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಇವರು ಗ್ಯಾರಂಟಿ ಕೊಡ್ತೀವಿ ಆ ಜನರಿಗೆ ಆಶ್ವಾಸನೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹಿಂದೆ ಮುಂದೆ ಲೆಕ್ಕಾಚಾರಾಗಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಜಾರಿಗೆ ತರಬೇಕಂತ ನಾನು ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂತಿದ್ದೀನಿ ಸರ್.
ಚಿತ್ರದುರ್ಗ ಕಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ತಾಂತ್ರಿಕ ತೊಂದರೆ ಆಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಯುವ ನಿಧಿಯಿಂದ ವಂಚಿತರಾಗಿದ್ದಾರೆ. ಇತ್ತ ಕಾಲೇಜು ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯವರು ಯುವ ನಿಧಿ ವಂಚಿತರಿಗೆ ಸ್ಪಂದಿಸಬೇಕಿದೆ. ಸರ್ಕಾರ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಸರ್ಕಾರ ಕೇವಲ ಹೆಸರಿಗಷ್ಟೇ ಯುವ ನಿಧಿಯನ್ನ ಮಾಡಿ ಕೈ ತೊಳೆದುಕೊಳ್ತಾ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಫ್ರೀ 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 ಅಂತ ಸರ್ಕಾರ ದಿವಾಳಿ ಆಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಬರೋಬ್ಬರಿ 5 ಗ್ಯಾರಂಟಿಗಳನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನುಡಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವೇನೋ ಸಿಗ್ತಿದೆ. ಗೃಹ ಜ್ಯೋತಿಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಕೂಡ ಸಿಗ್ತಿದೆ. ಇನ್ನು ತಿಂಗಳಾದ್ರೆ ಗೃಹಲಕ್ಷ್ಮಿಯರಿಗೆ 2,000 ಹಣ, ಬಡವರಿಗೆ ಅಕ್ಕಿಯನ್ನು ಕೊಡ್ತಿದೆ. ಆದ್ರೆ ಯುವ ನಿಧಿಗಾಗಿ ಕಾದು ಕಾದು ನಿರುದ್ಯೋಗಿಗಳು ಫುಲ್ ಸುಸ್ತಾಗಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ. ಪದವೀಧರ ನಿರುದ್ಯೋಗಿಗಳಿಗೆ ಇದೆಂತ ಮೋಸ? ನಿಜ, ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ಸಹಾಯ ಮಾಡಲು ಯುವ ನಿಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಪದವಿ ಪಡೆದರೂ ಉದ್ಯೋಗ ಸಿಗದ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾದಾರರಿಗೆ ಮಾಸಿಕ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಘೋಷಿಸಿದೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಕೆಲ ಪದವೀಧರ ನಿರುದ್ಯೋಗಿಗಳಿಗೆ ಇದುವರೆಗೂ 1 ರೂಪಾಯಿ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಯುವ ನಿಧಿ ಭತ್ಯೆ ಪಡೆಯಲು ಮೊದಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಬೇಕು. ಡಿಪ್ಲೊಮಾ ಹಾಗೂ ಪದವಿ ಪೂರ್ಣಗೊಳಿಸಿದ್ರೂ ಉದ್ಯೋಗ ಸಿಗದವರು ಮಾತ್ರ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಪ್ರತಿ ತಿಂಗಳು 25ನೇ ತಾರೀಕಿನೊಳಗೆ ಉದ್ಯೋಗ ಸಿಗದಿದ್ದರೆ ಸಿಕ್ಕಿಲ್ಲ ಎಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಘೋಷಿಸಬೇಕು. ಆಗ ಮಾತ್ರ ಯುವ ನಿಧಿ ಯೋಜನೆಯಡಿ ನಿಗದಿಪಡಿಸಿದ ಮೊತ್ತ ಅಭ್ಯರ್ಥಿಗಳ ಖಾತೆಗೆ ಜಮಾ ಆಗುತ್ತೆ. ಡಿಪ್ಲೊಮಾ ಮುಗಿಸಿದವರಿಗೆ ಮಾಸಿಕ 1,500, ಪದವೀಧರರಿಗೆ 3,000 ಹಣ ನೇರವಾಗಿ ಖಾತೆಗೆ ಹೋಗುತ್ತೆ. ಆದರೆ ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನ ಸುಮಾರು 445 ವಿದ್ಯಾರ್ಥಿಗಳಿಗೆ ಕಳೆದ 11 ತಿಂಗಳಿಂದ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಎಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ವಿ, ಬಟ್ ಸರ್ಕಾರ ವತಿಯಿಂದ ಇದನ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡೋಕ್ಕೆ ಸುಮಾರು 11 ತಿಂಗಳುಗಟ್ಟಲೆ ಬೇಕಾಯ್ತು ಅಂತ. ಇದು ನಮ್ಮದೊಂದೇ ಕಾಲೇಜಲ್ಲ ಸರ್, ಈ ಥರ ಸುಮಾರು ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲೇಜ್ ಆಗಿದಾವೋ ಗೊತ್ತಿಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ಇವರು ಗ್ಯಾರಂಟಿ ಕೊಡ್ತೀವಿ ಆ ಜನರಿಗೆ ಆಶ್ವಾಸನೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹಿಂದೆ ಮುಂದೆ ಲೆಕ್ಕಾಚಾರ ಆಗಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಜಾರಿಗೆ ತರಬೇಕಂತ ನಾನು ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂತಿದ್ದೀನಿ ಸರ್. ಚಿತ್ರದುರ್ಗ ಕಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ತಾಂತ್ರಿಕ ತೊಂದರೆ ಆಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಯುವ ನಿಧಿಯಿಂದ ವಂಚಿತರಾಗಿದ್ದಾರೆ. ಇತ್ತ ಕಾಲೇಜು ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯವರು ಯುವ ನಿಧಿ ವಂಚಿತರಿಗೆ ಸ್ಪಂದಿಸಬೇಕಿದೆ. ಸರ್ಕಾರ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಸರ್ಕಾರ ಕೇವಲ ಹೆಸರಿಗಷ್ಟೇ ಯುವ ನಿಧಿಯನ್ನ ಮಾಡಿ ಕೈ ತೊಳೆದುಕೊಳ್ತಾ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಫ್ರೀ 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 ಅಂತ ಸರ್ಕಾರ ದಿವಾಳಿ ಆಗ್ಬಿಡ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಬರೋಬ್ಬರಿ 5 ಗ್ಯಾರಂಟಿಗಳನ್ನ ಘೋಷಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನುಡಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವೇನೋ ಸಿಗ್ತಿದೆ. ಗೃಹ ಜ್ಯೋತಿಯಡಿ 200 ಯೂನಿಟ್ ಉಚಿತ ವಿದ್ಯುತ್ ಕೂಡ ಸಿಗ್ತಿದೆ. ಇನ್ನು ತಿಂಗಳಾದ್ರೆ ಗೃಹಲಕ್ಷ್ಮಿಯರಿಗೆ 2,000 ಹಣ, ಬಡವರಿಗೆ ಅಕ್ಕಿಯನ್ನು ಕೊಡ್ತಿದೆ. ಆದ್ರೆ ಯುವ ನಿಧಿಗಾಗಿ ಕಾದು ಕಾದು ನಿರುದ್ಯೋಗಿಗಳು ಫುಲ್ ಸುಸ್ತಾಗಿದ್ದಾರೆ. ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ. ಪದವೀಧರ ನಿರುದ್ಯೋಗಿಗಳಿಗೆ ಇದೆಂತ ಮೋಸ? ನಿಜ, ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ಸಹಾಯ ಮಾಡಲು ಯುವ ನಿಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಪದವಿ ಪಡೆದರೂ ಉದ್ಯೋಗ ಸಿಗದ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾದಾರರಿಗೆ ಮಾಸಿಕ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಘೋಷಿಸಿದೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಕೆಲ ಪದವೀಧರ ನಿರುದ್ಯೋಗಿಗಳಿಗೆ ಇದುವರೆಗೂ 1 ರೂಪಾಯಿ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ. ಯುವ ನಿಧಿ ಭತ್ಯೆ ಪಡೆಯಲು ಮೊದಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಬೇಕು. ಡಿಪ್ಲೊಮಾ ಹಾಗೂ ಪದವಿ ಪೂರ್ಣಗೊಳಿಸಿದ್ರೂ ಉದ್ಯೋಗ ಸಿಗದವರು ಮಾತ್ರ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಪ್ರತಿ ತಿಂಗಳು 25ನೇ ತಾರೀಕಿನೊಳಗೆ ಉದ್ಯೋಗ ಸಿಗದಿದ್ದರೆ ಸಿಕ್ಕಿಲ್ಲ ಎಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಘೋಷಿಸಬೇಕು. ಆಗ ಮಾತ್ರ ಯುವ ನಿಧಿ ಯೋಜನೆಯಡಿ ನಿಗದಿಪಡಿಸಿದ ಮೊತ್ತ ಅಭ್ಯರ್ಥಿಗಳ ಖಾತೆಗೆ ಜಮಾ ಆಗುತ್ತೆ. ಡಿಪ್ಲೊಮಾ ಮುಗಿಸಿದವರಿಗೆ ಮಾಸಿಕ 1,500, ಪದವೀಧರರಿಗೆ 3,000 ಹಣ ನೇರವಾಗಿ ಖಾತೆಗೆ ಹೋಗುತ್ತೆ. ಆದರೆ ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನ ಸುಮಾರು 445 ವಿದ್ಯಾರ್ಥಿಗಳಿಗೆ ಕಳೆದ 11 ತಿಂಗಳಿಂದ ನಿರುದ್ಯೋಗ ಭತ್ಯೆ ಸಿಕ್ಕಿಲ್ಲ.
ಗೊತ್ತಿಲ್ಲ. ಎಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ವಿ, ಬಟ್ ಸರ್ಕಾರ ವತಿಯಿಂದ ಇದನ್ನ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡೋಕ್ಕೆ ಸುಮಾರು 11 ತಿಂಗಳುಗಟ್ಟಲೆ ಬೇಕಾಯ್ತು ಅಂತ. ಇದು ನಮ್ಮದೊಂದೇ ಕಾಲೇಜ್ ಅಲ್ಲ ಸರ್, ಈ ಥರ ಸುಮಾರು ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲೇಜ್ ಆಗಿದಾವೋ ಗೊತ್ತಿಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನ ಇವರು ಗ್ಯಾರಂಟಿ ಕೊಡ್ತೀವಿ ಆ ಜನರಿಗೆ ಆಶ್ವಾಸನೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹಿಂದೆ ಮುಂದೆ ಲೆಕ್ಕಾಚಾರ ಆಗಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಜಾರಿಗೆ ತರಬೇಕಂತ ನಾನು ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂತಿದ್ದೀನಿ ಸರ್. ಚಿತ್ರದುರ್ಗ ಕಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ತಾಂತ್ರಿಕ ತೊಂದರೆ ಆಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಯುವ ನಿಧಿಯಿಂದ ವಂಚಿತರಾಗಿದ್ದಾರೆ. ಇತ್ತ ಕಾಲೇಜು ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಅನುಷ್ಠಾನ ಸಮಿತಿಯವರು ಯುವ ನಿಧಿ ವಂಚಿತರಿಗೆ ಸ್ಪಂದಿಸಬೇಕಿದೆ. ಸರ್ಕಾರ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಸರ್ಕಾರ ಕೇವಲ ಹೆಸರಿಗಷ್ಟೇ ಯುವ ನಿಧಿಯನ್ನ ಮಾಡಿ ಕೈ ತೊಳೆದುಕೊಳ್ತಾ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.